ಮಗಳು ಸ್ಮಗ್ಲಿಂಗ್ ಮಾಡ್ಕೊಂಡು ಸಿಕ್ಕಾಕೊಂಡು ಬಿದ್ರೆ ತಂದೆಯ ಕರ್ಮಕಾಂಡವನ್ನ ನೋಡ್ಬೇಕ್ರಿ. ಛೀ, ನಾಚಿಕೆ ಆಗಬೇಕು. ರನ್ಯಾರಾವ್ ತಂದೆ, ನಟಿ ರನ್ಯಾರಾವ್ ತಂದೆಯ ರಾಸಲೀಲೆಯ ಕರ್ಮಕಾಂಡ. ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಇದೆಂಥ ಕರ್ಮಾರಿ. ನಟಿ ರಮ್ಯಾರಾವ್ ತಂದೆ ರಾಸಲೀಲೆ ಕರ್ಮಕಾಂಡ. ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಎಂತಹ ಕರ್ಮಕಾಂಡ. ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿಯ ಜೊತೆಯಲ್ಲಿ ಇದೆಂಥ ವರ್ತನೆ. ಛೀ ಥೂ ಅಂತ ಅನ್ನುವಂತೆ ರಮ್ಯಾರಾವ್ ವಿಡಿಯೋ ಮಾಡಲಾಗಿರುವಂಥದ್ದು. ರಮ್ಯಾರಾವ್ ತಂದೆ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೇಳ್ತಾ ಇದ್ದೇವೆ. ಕಂಡು ಕೂಡಲೇ ಕಿಸ್ಸು, ಸಿಬ್ಬಂದಿಯ ಜೊತೆ ಚೆಲ್ಲಾಟ, ಸಹ್ಯಾಗಬೇಕು. ಏನ್ ನಡೀತಿದೆ ಇಲ್ಲಿ? ನಿಮ್ ವಿಡಿಯೋಸ್ಗಳನ್ನ ತೋರ್ಸಕ್ಕಾಗಲ್ಲ, ಆ ಕಾರಣಕ್ಕೆ ಬ್ಲರ್ ಕೊಡ್ತಾ ಇದ್ದೀವಿ, ಆಯ್ತಾ? ಏನು ವಿಚಾರ ಏನು ಅಂದ್ರೆ, ನಟಿ ರನ್ಯಾರಾವ್ ವಿಚಾರ ನಿಮಗೆ ಗೊತ್ತೇ ಇದೆ. ಆಕೆ ಸ್ಮಗ್ಲಿಂಗ್ ಮಾಡ್ತಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಮಾಡಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬೀಳ್ತಾಳೆ. ಕಡೆ ಗೊತ್ತಾಗುತ್ತೆ ಆಕೆಯ ಹಿಂದೆ ಆಕೆಯ ತಂದೆದು ಸ್ವಲ್ಪ ಕೈವಾಡ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಪೊಲೀಸ್ ಇವರ ಒಂದು ಮಗಳು ಅಂತ ಅಂದ ತಕ್ಷಣ, ಅಂದ್ರೆ DGP ಮಗಳು ಅಂದ ತಕ್ಷಣ ಯಾವ ರೀತಿ ಬಿಟ್ಟು ಕೊಟ್ಬಿಡ್ತಾರೆ, ಏನು ಚೆಕಿಂಗ್ ಎಲ್ಲ ಜಾಸ್ತಿ ಮಾಡೋದಿಲ್ಲ. ಸೊ ಆಕೆ ಹೆಸರು ಯೂಸ್ ಮಾಡ್ಕೊಂತ ಇದ್ಲು ಎನ್ನುವಂತಹ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ರನ್ಯಾರಾವ್ ಆರಾಮ್ ಜೈಲಲ್ಲಿ ಇವಾಗ 1, 2, 3, 4 ಅಂತ ಕಂಬಿ ಎಣಿಸ್ತಾ ಇದ್ದಾರೆ. ಆದ್ರೆ ಈಗ ಕತೆ ರನ್ಯಾರಾವ್ದು ಅಲ್ವೇ ಅಲ್ಲ. ರನ್ಯಾರಾವ್ ತಂದೆ, ಈ ತಂದೆ ಯಾರು? ಸ್ವಂತ ತಂದೆಯಾ? ಅಲ್ಲ, ಸ್ವಂತ ತಂದೆ ಅಲ್ಲ, ಮಲ ತಂದೆ. ಆತ ಮಾಡಿರುವಂತಹ ಕರ್ಮಕಾಂಡ ಯಾವ ರೀತಿ ಇದೆ ಅಂತಂದ್ರೆ, ಒಬ್ಬ ಹೆಣ್ಣು ಮಕ್ಕಳನ್ನು ಕೂಡ ಸರಿಯಾದ ದೃಷ್ಟಿಯಲ್ಲಿ ನೋಡ್ತಾ ಇರಲಿಲ್ವಂತೆ. ನಟಿ ರನ್ಯಾರಾವ್ ತಂದೆಯ ರಾಸಲೀಲೆ ಕರ್ಮಕಾಂಡವನ್ನ ಬಠಾಬೈಲ್ ಮಾಡ್ತಾ ಇದ್ದೆ. ಇದು ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್. ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದ DGP ಅಂತ ಹೇಳ್ಕೊಳಕ್ಕೆ ಒಂಥರ ಆಗ್ತಾ ಇದೆ ನನಗೆ. ಮರ್ಯಾದೆ ಕೊಡ್ಲಾ ಬೇಡವಾ ಅನ್ನಿಸ್ತಾ ಇದೆ. ಕರ್ತವ್ಯದಲ್ಲಿ ಇದ್ದುಕೊಂಡು ಸಿಬ್ಬಂದಿಯ ಜೊತೆಗೆ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇರುವಂತದ್ದು. ಛೇ ಥೂ ಅಂತ ಅನ್ನೋ ತರ. ನೋಡ್ ಅಸಹ್ಯ, ಎಷ್ಟು ಯಾವ ಮಟ್ಟಿಗೆ ಅಸಹ್ಯತನವನ್ನ ತೋರಿಸ್ತಾ ಇದ್ದ ಅಂತಂದ್ರೆ, DGP ಈತ ಯೂನಿಫಾರ್ಮ್ ಹಾಕೊಂಡಿದ್ದಾನ್ರಿ. ನೋಡಿ, ಯೂನಿಫಾರ್ಮ್ ಹಾಕೊಂಡಿರೋದು, ಕರ್ಮಕಾಂಡದ ಕೆಲಸವನ್ನ ನೋಡ್ರಿ. ಆಫೀಸಲ್ಲೂ ಕೂಡ ಈ ರೀತಿ ಮಟ್ಟ ಮಧ್ಯಾಹ್ನದಲ್ಲಿ ಇದನ್ನ ಹಸಿ ಕಾಮುಕತನವನ್ನ ತೋರಿಸ್ತಾ ಇರುವಂತದ್ದು. ಛೀ, ಅಸಹ್ಯ ಆಗಬೇಕು. ನಿಮ್ಗೆಲ್ಲ ಯಾರೇ ಅಧಿಕಾರವನ್ನು ಕೊಟ್ಟಿರೋದು? ಏನದು? ಹೆಣ್ಣು ಮಕ್ಕಳು ನೋಡೋ ತರದ ವಿಡಿಯೋ ಯಾವ್ದಾರು ಐತಾ ಇಲ್ಲಿ? ಏನ್ ಅನ್ಕೊಂಡಿದ್ದೀರಾ? ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಗತ್ತು ಗಾಂಭೀರ್ಯವನ್ನ ಇಟ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಕಂಡಲ್ಲಿ ಇದೇ ರೀತಿ ಮಾಡ್ತಾ ಹೋದ್ರೆ ಯಾರ್ರೀ ನಿಮಗ್ ಮರ್ಯಾದೆ ಕೊಡ್ತಾರೆ? ಏನ್ ನಡೀತಾ ಇದೆ? ಏನ್ ಅನ್ಕೊಂಡಿದ್ದೀರಾ? ಸರ್ಕಾರಿ ಕಚೇರಿ ಅಂತ ಅನ್ಕೊಂಡಿದ್ದೀರಾ? ನಿಮ್ ಬೆಡ್ರೂಮ್ ಅಂತ ಅನ್ಕೊಂಡಿದ್ದೀರಾ? ಕಾಮನ್ ಸೆನ್ಸ್ ಇಲ್ಲ? ಏನದು ಅಸಹ್ಯ? ಈ ರೀತಿಯಾಗಿರುವಂತಹ ವರ್ತನೆಗೆ ಎಲ್ಲ ನಡೀತಾ ಇರುವಂತದ್ದು. ನಿಮ್ಮ ಬಳಿ ಜನಸಾಮಾನ್ಯರು ನ್ಯಾಯ ಕೊಡಿಸಿ ಅಂತ ಬರ್ತಾರೆ. ನಿಮ್ಮ ಕರ್ಮಕಾಂಡವನ್ನು ನಾವು ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾರಿಗೆ ಕೊಟ್ಟಿರೋದು ನಿಮ್ಗೆ ಈ ಅಧಿಕಾರವನ್ನ? ಅವ್ರಿಗೆ ಬೈಬೇಕು ಮೊದಲು. ಏನ್ ನಡೆಸ್ತಾ ಇದ್ದೀರಾ ಅಲ್ಲಿ? ಕಚೇರಿ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ಜನರ ಸೇವೆ ಮಾಡಿ ಅಂತ ಯೂನಿಫಾರ್ಮ್ ಕೊಟ್ರೆ ಮಾಡೋದಿಲ್ಲ ಈ ತರ ಖಜರಾ ಕೆಲಸವೇನ? ಮರ್ಯಾದೆ ಕೊಡಬೇಕು ಅಂತಾನು ಅನ್ನಿಸ್ತಾ ಇಲ್ಲ ನನಗೆ. ಛೇ, ಏನದು? ನಿಮ್ದು ಏನಾರು ಇತ್ತು ಅಂತಂದ್ರೆ ಪರ್ಸನಲ್ ಎಲ್ಲಾರು ಹೋಗ್ಕೊಂಡು ಮಾಡ್ಕೊಳ್ರಿ. ನಿಮ್ದು ಏನಾರು ಇತ್ತು ಅಂತಂದ್ರೆ ಹೊರಗಡೆ ಹೋಗಿ. ಸ್ಟೇಷನ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಏನು ಸ್ಟೇಷನ್ ಅಂದ್ರೆ ಏನು? ಸ್ಟೇಷನ್ ಅಲ್ಲಿ ಈ ತರ ಕೆಲಸಗಳನ್ನ ಮಾಡಿ ಅಂತ ಕೊಡ್ತಾರಾ? DGP ರಾಮಚಂದ್ರ ರಾವ್ ರಾಸಲೀಲೆ ಭಾರಿ ವೈರಲ್. ಕರ್ತವ್ಯದಲ್ಲಿದ್ದಾಗ ಕಚೇರಿಯಲ್ಲೇ ಕಚ್ಚೆ ಸರಿಸಿದ್ರ DGP. DGP ರಾಮಚಂದ್ರ ರಾವ್ ರಾಸಲೀಲೆ ಭಾರಿ ವೈರಲ್. ಕರ್ತವ್ಯದಲ್ಲಿದ್ದಾಗ ಕಚೇರಿಯಲ್ಲಿ ಕಚ್ಚೆ ಸಡಿಲಿಸಿದ್ರ DGP. ಮಹಿಳಾ ಸಿಬ್ಬಂದಿಗೆ ಮುತ್ತು ಕೊಡುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಕೆಲ ಮಹಿಳೆಯರ ಜೊತೆಗೆ ರಾಸಲೀಲೆ ನಡೆಸುವಂತಹ DGP. ಮಗಳು ಜೈಲಿಗೆ, ಅಪ್ಪ ರಾಮಚಂದ್ರ ರಾವ್
ರಾಸಲೀಲೆಯಲ್ಲಿ ಮುಳುಕೊಂಡಿದ್ದಾರೆ. ಏನು ಹೇಳ್ಬೇಕ್ರಿ ನಿಮಗೆಲ್ಲ? ಯಾರ್ರೀ ಅಲ್ಲಿ ಇನ್ಸ್ಪೆಕ್ಟರ್ DGP ಮಾಡಿದವ್ರು ನಿಮ್ಮನ್ನ? ಅದೇನು ನೀವು ಸ್ಟೇಷನ್ ಅಂದ್ಕೊಂಡ್ರ, ನಿಮ್ಮ ಬೆಡ್ರೂಮ್ಗಳು ಅಂದ್ಕೊಂಡ್ರ? ಜನಸಾಮಾನ್ಯರಿಗೆ ಕೆಲಸ ಮಾಡಿಕೊಡಿ ಅಂತ ಹೇಳಿ ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ ಹೇಳಿ DGP ಮಾಡಿದ್ರೆ ಏನ್ರಿ ಅದು ಅಸಹ್ಯದ ಕೆಲಸ, ಕಚಡ ಕೆಲಸ? ಏನದು? ಕಂಡ ಹೆಣ್ಣು ಮಕ್ಕಳಿಗೆ ಮುತ್ತು ಕೊಟ್ಕೊಂಡು ಏನದು ಅಸಹ್ಯ ಅನ್ಸಲ್ಲ ನಿಮಗೆ? ಅಷ್ಟೇ ದೊಡ್ಡ ಮಗಳಿದ್ದಾಳ್ರಿ ಇವ್ರೆ, ಅಷ್ಟೇ ದೊಡ್ಡ ಮಗಳಿದ್ದಾಳೆ ನಿಮಗೆ. ಆಕೆ ಏನೋ ಜೈಲಲ್ಲಿ ಇದ್ದಾಳೆ ಬಿಡಿ. ಅಪ್ಪ ಅನ್ನುವಂಥ ರೆಸ್ಪಾನ್ಸಿಬಿಲಿಟಿ ಇದೆಯೋ ಎಲ್ಲ ಸತ್ತೋಗಿದೆಯೋ? ಏನು ಕತೆ ನಿಮ್ಮದು? ಯಾವ ಹೆಣ್ಣು, ಒಂದು ಕೋಲಿಗೆ ಹೆಣ್ಣು ಸೀರೆ ಉಡ್ಸ್ಕೊಂಡು ಬಂದ್ರು ಕತೆ ಇಷ್ಟೇನಾ ಅಂತ? ಯಾವ ಒಂದು ಕೋಲಿಗೆ ಸೀರೆ ಕಟ್ಕೊಂಡು ಕರ್ಕ ಬಂದ್ರು ಅದೇ ಕೆಲಸ ಮಾಡ್ತೀರಾ ಅಂತ? ಸೀರೆ ಕಾಣಬೇಕು, ಚೂಡಿದಾರ ಕಾಣಬೇಕು ನಿಮಗೆ? ದೇವ್ರಿ, ಅಸಹ್ಯ ಅನ್ಸುತ್ತ್ರಿ. ಬೇಡ, ನಿಮ್ಗೆ ಅದು ಸೂಟ್ ಆಗೋದಿಲ್ಲ. ಯಾಕೆ ಸುಮ್ಮನೆ ಅಧಿಕಾರದಲ್ಲಿ ಇರ್ತೀರಾ? ಯಾಕೆ ಸುಮ್ಮನೆ ಸರ್ಕಾರಿ ನೌಕರ ಅನ್ಕಂತೀರಾ? ಮಾನ ಮರ್ಯಾದೆ ಬಿಟ್ಟ್ಯಾಕೆ ನಿಂತ್ಕೊಳ್ತೀರಾ? ಏನ್ ಅನ್ಕೊಂಡಿದ್ದೀರಾ ಕಚೇರಿ ಅಂತಂದ್ರೆ? ನೀವೇನಾರು ಮಾಡ್ಕೊಳ್ಳಿ, ನಿಮ್ಮ ಪರ್ಸನಲ್ ವಿಚಾರ, ಅದು ನಮಗೆ ಬೇಡವೂ ಬೇಡ. ಇನ್ಸ್ಪೆಕ್ಟರ್ ಅದು ಸಾರಿ, ನೀವು ಆ ಕಾಕಿ ಡ್ರೆಸ್ಸಲ್ಲಿ ಇದ್ಕೊಂಡು ಆ ಕಚೇರಿಯಲ್ಲಿ ಇದ್ಕೊಂಡು ಮಾಡ್ತಾ ಇರೋದು ಏನ್ರಿ ನೀವು? ಗಲೀಜ್ ಅನ್ಸಲ್ಲ ನಿಮಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಭೋಗದ ವಸ್ತುನ? ಕಡೆಯೆಲ್ಲ ಇದೇ ರೀತಿ ಮಾಡ್ಕೊಂಡ್ ಕುಂತ್ರೆ ಯಾರೇ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ? ಹಸಿ ಕಾಮುಕ ಆಗ್ಬಿಟ್ಟಿದ್ದೀರಾ ನೀವು. ಕಾಮುಕತನ ಎದ್ದು ಕಾಣಿಸ್ತಾ ಇದೆ. ಅದರ ವಿಡಿಯೋ ಮಾಡಿ ಇಟ್ಕೊಳ್ಳೋದು ಏನದು? ವಿಡಿಯೋ ಮಾಡಿ ಇಟ್ಕೊಳ್ಳೋದು ಏನು ಸಾಧನೆ ಮಾಡಿದ್ದೀನಿ ಅಂತ ನಾ ವಿಡಿಯೋ ಮಾಡಿ ಇಟ್ಕೊಳ್ಳೋದು ನೀವೆಲ್ಲ? ಅವರಿಗೂ ಫ್ಯಾಮಿಲಿ ಇರ್ತವೆ, ನಿಮಗೂ ಫ್ಯಾಮಿಲಿ ಇರ್ತವೆ, ಕಾಮನ್ ಸೆನ್ಸ್ ಇರಲ್ಲ. DGP ರಾಮಚಂದ್ರ ರಾವ್ ರಾಸಲೀಲೆ ಸಂಬಂಧ ಆಕ್ರೋಶ. ರಾಮಚಂದ್ರ ರಾವ್ ವಿರುದ್ಧ ಕೂಡಲೇ ಕ್ರಮಕ್ಕೆ ಹೆಚ್ಚಿದ ಒತ್ತಡ. ಕೆಳ ಹಂತದ ಅಧಿಕಾರಿಗಳಿಂದ ಮಾಹಿತಿ ಪಡೆದಂತಹ ಪರಂ. DGP ರಾಮಚಂದ್ರ ರಾವ್ ರಾಸಲೀಲೆ ಸಂಬಂಧ ಆಕ್ರೋಶ. ರಾಮಚಂದ್ರ ಒಂದೊಂದೇ ಹುಡುಗಿಯರ ಜೊತೆ ಎಲ್ಲ ರಾಸಲೀಲೆ ಮಾಡ್ತಾ ಇರುವಂತದ್ದು. DGP ರಾಮಚಂದ್ರ ಅವ್ರಿಗೆ ಬೇರೆ ಕೆಲಸವೇ ಇತ್ತಿಲ್ಲ ಅನ್ಸುತ್ತೆ. ಬರೀ ಇವೇ ಕೆಲಸಗಳು. ಕೂತ್ಗ, ಕೇಳು, ಮಾಡು, ಅಲ್ಲು ಮೊಟ್ಟು ಇಲ್ಲು ಮೊಟ್ಟು ಇವೇ ಆಗೋಯ್ತು. ಏನು ಅಧಿಕಾರದಲ್ಲಿದ್ದೀರಾ ಅನ್ನೋ ಸೆನ್ಸ್ ಇಲ್ಲ. ಏನು 18-19 ವರ್ಷದ ಯುವಕರ ನೀವೆಲ್ಲ? ಶುರು ಹಚ್ಚಿಬಿಡಕ್ಕೆ. ಓರ್ವ ಮಾಡೆಲ್ ಜೊತೆಯಲ್ಲೂ ಕೂಡ ಅವಳನ್ನು ಸೇರಿಸಿ ತುಂಬಾ ಮಹಿಳೆಯರ ಜೊತೆ ರಾಸಲೀಲೆಯ ಮಾಡ್ತಾ ಇರುವಂಥದ್ದು. ನಾಚಿಗೆ ಆಗಬೇಕ್ರಿ ನಿಮಗೆಲ್ಲ. ಅಧಿಕಾರದಲ್ಲಿದ್ದೀನಿ ಅನ್ನೋ ದರ್ಪವೋ ಅಥವಾ ನಾನು ಮೇಲಧಿಕಾರಿ ಎನ್ನುವಂತಹ ಅಹಂಕಾರವೋ ಕಾಣೆ. ಕೆಲಸ ಮಾಡಿ ಜನಪ್ರತಿನಿಧಿಗಳ ಜನಸಾಮಾನ್ಯರ ಜೊತೆಗಿರಿ ಅಂದರೆ ಇವೆಲ್ಲ ಇಲ್ಲ. ದಿನಕ್ಕೊಂದು ಹುಡುಗಿರಿಗೆ ಮುತ್ತು ಕೊಟ್ಟು ಅವ್ರನ್ನ ಕಾಟ ಕೊಟ್ಟು ಅವ್ರನ್ನ ಸತಾಯಿಸಿ ಇವೇ ಕೆಲಸ ಆಯ್ತು. ಯಾಕೆ ಕಚೇರಿಗೆ ಯಾಕೆ ಹೋಗೋದು ನೀವು? ಕಚೇರಿಗಳಿಗೆ ಯಾಕೆ ಹೋಗೋದು? ಆನ್ಸರ್ ಕೊಡಿ ಫಸ್ಟು. ನಮಗೆ ನೋಡೋಕ್ಕಾಗ್ತಾ ಇಲ್ಲ ಕಣ್ಣಲ್ಲಿ. ಪರಮೇಶ್ವರ್ ಅವರು ಇದೆಲ್ಲ ವಿಚಾರಣೆಯನ್ನು ನಡೆಸ್ತಾ ಇದ್ದಾರಂತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ಕೊಡಲಿಕ್ಕೆ ರೋಹನ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹನ್, ನಟಿ ರನ್ಯಾ ರಾವ್ ಅವರ ತಂದೆಯ ರಾಸಲೀಲೆಯ ಕರ್ಮಕಾಂಡ ಈಗ ವೈರಲ್ ಆಗ್ತಾ ಇರುವಂಥದ್ದು. ತಾನು ಕಾಕಿ ಹಾಕಿದ್ದೀನಿ ಅನ್ನುವಂಥ ಪರಿಜ್ಞಾನವೂ ಅವರಿಗಿಲ್ಲ. ಅದು ಕಚೇರಿ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲ. ಏನು ಮಾಡಕ್ಕೆ ಹೊಣ್ಕಿದ್ದಾರೆ ಅವರು? ಅದೇನು ಲಾಡ್ಜ್ ಮಾಡ್ತಿದ್ದಾರೆ ಏನು ಕತೆ? ಖಂಡಿತ ಕಾವ್ಯ, ನೀವು ಹೇಳ್ತಾ ಇರೋದು ಇದು ಮಾತ್ರ ನಿಜ. ಏನಂದ್ರೆ ರಾಜ್ಯದ ಒಂದು ಆಡಳಿತವನ್ನೇ ಒಂದು ಕದಡುವಂತಹ ಬೆಳವಣಿಗೆ ಅಂತಾನೆ ಹೇಳ್ಬೋದು. DGP ರಾಮಚಂದ್ರ ರಾವ್ ಅವರಿಗೆ ಸಂಬಂಧಪಟ್ಟಂತೆ ಹೇಳಲಾಗ್ತಾ ಇರುವಂತ ಈ ವಿಡಿಯೋ ಈಗಾಗಲೇ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಹರಿದಾಡ್ತಾ ಇದೆ. ಇನ್ನು ಕಚೇರಿ ವಾತಾವರಣದಲ್ಲಿ ಇಂತಹ ಅಸಭ್ಯ ವರ್ತನೆ ನಡೆದಂತಹ ಕಾರಣ ದೃಶ್ಯಗಳು, ಇಂತಹ ಆರೋಪಗಳಿಂದ ಹರಿದಾಡ್ತಾ ಇವೆ. ಇಂತಹ ವಿಡಿಯೋಗಳು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಈಗಾಗಲೇ ಕಾರಣವಾಗ್ತಾ ಇರೋದು. ಮಹಿಳೆಯರೊಂದಿಗೆ ಅತಿರೇಕದ ಆತ್ಮೀಯತೆ ತೋರಿಸಿರುವಂತಹ ಕಾರಣ ಈ ಒಂದು ದೃಶ್ಯಾವಳಿಯನ್ನು ಗಮನಿಸಿದಾಗ ಈ ವಿಡಿಯೋ ಸತ್ಯಾಸತ್ಯತೆ ಸಮಗ್ರದ ಹಿನ್ನೆಲೆಯಲ್ಲಿ ಇದ್ರ ಹಿಂದೆ ಉದ್ದೇಶ ಏನು, ಅಧಿಕೃತವಾಗಿ ಇದನ್ನ ತನಿಖೆ ಆಗಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಚಿನ್ನ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅವರ ಒಂದು ಏನು ಪುತ್ರಿ ಅವರು ಕೂಡ ಜೈಲು ಸೇರಿದ್ರು. ನಿಮಿಷ ನಿಮ್ ಜೊತೆಗೆ ಮಾತನಾಡ್ತೇನೆ. ರಾಮಚಂದ್ರ ರಾವ್ ರಾಸಲೀಲೆ ವೈರಲ್ ಬೆನ್ನಲ್ಲೇ
ವಿಡಿಯೋ ಕುರಿತು ಮಾಹಿತಿ ಕೇಳಿದಂತಹ ಸಿದ್ದರಾಮಯ್ಯ ಬಿಜೆಪಿ ಕರ್ಮಕಾಂಡಕ್ಕೆ ಸಿಎಂ ಪರಂ ಫುಲ್ ಗರಂ. ರಾಮಚಂದ್ರ ರಾವ್ ರಾಸಲೀಲೆ ಬೆನ್ನಲ್ಲೇ ವಿಡಿಯೋ ವೈರಲ್ ಆಗಿದೆ. ಆಗಬೇಕು, ಸಿದ್ದರಾಮಯ್ಯ ಕೇಳಬೇಕು, ಉಪಮುಖ್ಯಮಂತ್ರಿ ಅವ್ರು ಕೇಳಬೇಕು, ಗೃಹ ಸಚಿವರು ಕೇಳಬೇಕು. ಒಂದು ಡಿಜಿಪಿ ಕಚೇರಿಯಲ್ಲಿ ಕುಂತ್ಕೊಂಡು ಕೆಲಸ ಮಾಡೋದ್ ಬಿಟ್ಬಿಟ್ಟು ಕಂಡು ಮಹಿಳೆಯರಿಗೆ ಮುತ್ತಿಕ್ತಾ ಇದ್ರೆ ಕೇಳದೆ ಇನ್ನೇನ್ರಿ ಮಾಡ್ತಾರೆ? ಇದೇನ್ ನಡೀತಿದೆ ಸಿದ್ದರಾಮಯ್ಯ ಅವ್ರೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ? ಯಾರು ಹೆಂಗ್ ಬೇಕಾದ್ರೂ ಇರಬಹುದಾ? ಯಾರು ಹೆಂಗ್ ಬೇಕಾದ್ರೂ ಆಡಬಹುದಾ? ಆ ಅಪ್ಪಂಗೆ ಸ್ಟೇಷನ್ ಯಾವುದು, ಕಚೇರಿ ಯಾವುದು, ಲಾಡ್ಜ್ ಯಾವುದು, ಬೆಡ್ರೂಮ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಅವಶ್ಯಕತೆ ಏನಿದೆ? ಒಬ್ಬ ಒಂದು ಕಾಕಿಯನ್ನ ಹಾಕೊಂಡು ಡಿಜಿಪಿ ಮಾಡ್ತಿರುವಂತ ಕಚಡಾ ಕೆಲಸ ಏನ್ರಿ ಸಿದ್ದರಾಮಯ್ಯ ಅವರೇ? ಅದು ಆನ್ಸರ್ ಕೊಡಿ. ಎಲ್ಲ ಪೊಲೀಸರು ಇದೇ ತರ ಮಾಡ್ತಾ ಇದ್ದಾರೋ ಅಥವಾ ಇವರು ಒಂದೇ ಸಿಕ್ಕಾಕ ಬಿದ್ದಿದ್ದಾರೋ? ಜನರ ಜೊತೆಗಿರಿ ಅಂತಂದ್ರೆ ನೋಡಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಫುಲ್ ಗರಂ ಆಗದೆ ಇನ್ನೇನು ಮಾಡ್ತಾರೆ ಹೇಳಿ ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು. ಅಷ್ಟೋ ವಿಚಾರಗಳನ್ನು ಹೊರಗೆ ತೆಗಿತಾ ಇದ್ದಾರೆ ಅವ್ರು ಕುತ್ಕೊಂಡು. ಯಾರ ಜೊತೆಗೆ ಏನಾಯಿತು, ಎಲ್ಲಿಂದ ಶುರುವಾಯಿತು ಇದು ಅನ್ನುವಂಥದ್ದನ್ನೆಲ್ಲ ನೋಡ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಎಂಥ ಕರ್ಮಕಾಂಡದ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ. ನಟಿ ರನ್ಯಾ ಒಂದ್ ಕಡೆಗಾದ್ರೆ ಇಲ್ಲಿ ಅಪ್ಪ ಮಾಡ್ತಾ ಇರುವಂತ ಕೆಲಸ ಇನ್ನೊಂದ್ ಕಡೆ. ಎಸ್ ರೋಹನ್, ಅದೇ ನಾ ಆಗ್ಲೇ ಹೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಅವರು ಗರಂ ಆಗಿರುವಂತದ್ದು ಮಾಹಿತಿ ಏನಿದೆ?